ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಿಮ್ಮ ಗಾಡಿ ನೋಡೋಕ್ಕೆ ಚೆಂದ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇವತ್ತನ್ನು ವಾಷಿಂಗ್ ಮಾಡಿದ್ದೆ. ನನ್ನ ಫ್ರೆಂಡೇ ಇವತ್ತು ಖಾಲಿ ಇದ್ದೀನಿ ಅಂತಂದ. ನಮ್ಮದು ಇವತ್ತು ವರ್ಕ್ ಫ್ರಮ್ ಹೋಮು. ಸೊ 1 ಅವರ್ ಬ್ರೇಕ್ ತೊಗೊಂಡು ಹೋಗ್ತಿರೋದು. ನೋಡಿ 2000 RPM ಇದೆಯಾ? ಹಾಂ, ಇವಾಗ ಕಮ್ಮಿ ಆಯ್ತು ನೋಡಿ. ಇದೇನಕ್ಕಂದರೆ ಆ್ಯಕ್ಚುಲಿ ನಾನು ಸರ್ವಿಸ್ ಸೆಂಟ್ರಲ್ಲಿ ಕೇಳಿದೆ ಇದನ್ನ. ಅವರು ಚೌಕಿಲ್ಲಲ್ವಾ ಗಾಡಿಗೆ. ಸೊ ಈ ಕೋಲ್ಡಲ್ಲೆಲ್ಲ ಸ್ಟಾರ್ಟ್ ಆಗಬೇಕಂತಂದರೆ ಅದನ್ನು ಬೇಕಂತ ಡಿಫಾಲ್ಟಾಗಿ ಇಟ್ಟಿರ್ತಾರಂತೆ. ಫಸ್ಟ್ ಸರ್ವಿಸ್ಗಿಂತ ಮುಂಚೆ ಇರಲಿಲ್ಲ, ಇವಾಗ ಬಂದಿದೆ ಅಷ್ಟೇ. ನಾನು ನಿಮಗೆ ಮಾತಾಡಿದ್ದು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಏನಕ್ಕಂದರೆ ಇವತ್ತು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಬನ್ನಿ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಬೆಂಗಳೂರದ್ದು ಒಂದು ರಿಯಾಲಿಟಿ ಏನು ಅಂತ ಅಂದರೆ, ಬೆಂಗಳೂರು ಸ್ಟಾರ್ಟಿಂಗ್ ಯಾರೇ ಬಂದ್ರೂ ಕರ್ಕೊಳ್ಳಲ್ಲ. ಬಟ್ ಇಲ್ಲಿ ಒಂದು ಸರಿ ಸೆಟ್ಲ್ ಆದರೆ ವಾಪಸ್ ಊರೇ ನೆನಪಾಗಲ್ಲ. ಇವಾಗ ಎಕ್ಸಾಂಪಲ್, ನಾನು ಫಸ್ಟಿಗೆ ಬಂದಾಗ ನನಗೇನು ಐಡಿಯಾನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಬೆಂಗಳೂರು ಅಂದ್ರೇ ಒಂದು ಭಯ ಇತ್ತು ನಮಗೆ. ಬಟ್ ಇವಾಗ ನಮ್ಮ ಊರಿಗೆ ನನ್ನನ್ನು ಪದೇ ಪದೇ ನಮ್ಮಮ್ಮ ಕರೆದ್ರೂ ಕೂಡ ನನಗೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಅದೇ ಬೆಂಗಳೂರು ಸ್ಪೆಷಾಲಿಟಿ ಆ್ಯಕ್ಚುಲಿ. ಎಕ್ಸ್ಪಲ್ಸದ್ದು ರಿವ್ಯೂ ಹೇಳೋದಾದರೆ ನಿಮಗೆ, ಆಲ್ಮೋಸ್ಟ್ ಇವಾಗ 4000+ ಕಿಲೋಮೀಟರ್ ನಾನು ಓಡಿಸಿದ್ದೀನಿ. ಇದೇನೋ ಸೌಂಡ್ ಆಗ್ತಿದೆಯಲ್ಲ ಗುರು, ಟಮಟೆ ಸೌಂಡು. ದೇವ್ರೇನಾದರೂ ಬರ್ತಾ ಇದೆಯಾ, ಅನ್ನಮಂಡೇನಾದರೂ ಬರ್ತಾ ಇದೆಯಾ ಅಂತ. ಇಲ್ಲ ಗುರು, ಯಾರೋ ತೀರ್ಕೊಂಡಿದ್ದಾರೆ ಪಾಪ. ಸೊ ನಮ್ಮ ಕಡೆ ಎಲ್ಲ ಹೀಗೆ ಆಪೋಸಿಟ್ ತೀರ್ಕೊಂಡಿರೋ ಹೆಣ ಏನಾದರೂ ಬಂದರೆ ಒಳ್ಳೇದಾಗತ್ತೆ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಚಲೋ, ಒಳ್ಳೇದಾದರೆ ನನ್ನ ಮಕ್ಕಳು ಬೇರೆ ನೋಡೋಕೆ ಹೋಗ್ತಿದ್ದೀನಿ, ಏನು ಒಳ್ಳೇದಾಗುತ್ತೆ ಏನೋ. ಚಲೋ. ಸೊ ಗಾಡಿ ಬಗ್ಗೆ ಹೇಳೋದಾದರೆ, ಸಸ್ಪೆನ್ಷನ್ ಮೇನ್ ಇದು ಗಾಡಿದು ಅಡ್ವಾಂಟೇಜು. ಬೆಣ್ಣೆ ಥರ ಇದೆ. ನೀವು ಎಲ್ಲೇ ಈಗ ಬೆಂಗಳೂರು ರೋಡ್ ಅಂತೂ ನಿಮಗೆ ಗೊತ್ತಾಯಿದೆ, ಎಲ್ಲ ಕಡೆ ಹಳ್ಳ ಗುಂಡಿ ಎಲ್ಲ ಇದೆ. ಸೊ ನಿಮಗೆ ಯಾವುದೂ ಫೀಲ್ ಆಗೋಲ್ಲ. ಲೈಕ್ ಇದಕ್ಕೆ ಆಫ್ ರೋಡ್ ಕೂಡ ಹೈವೇ ಇದ್ದಂಗೆ. ಅದು ಬಿಟ್ಟರೆ ಲಾಂಗ್ ಡ್ರೈವ್ ಕೂಡ ಎತ್ಕೊಂಡು ಹೋಗಿದ್ದೀನಿ ನಾನು. ಒಂದು ದಿನಕ್ಕೇ 800 ಕಿಲೋಮೀಟ್ರ್ ಎಲ್ಲ ಓಡಿಸಿದ್ದೀನಿ ಗಾಡಿನ. ಆ ಥರದ್ದೇನು ಪ್ರಾಬ್ಲಮ್ ಬಂದಿಲ್ಲ ನನಗೆ. ಆಮೇಲೆ ಬ್ಯಾಕ್ ಪೇನ್ ಆಗಲಿ ಅಥವಾ ಹ್ಯಾಂಡಲ್ ಸ್ಟ್ರೆಸ್ ಆಗಲಿ ಆ ಥರದ್ದೇನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಅದು ಬಿಟ್ಟರೆ ಮೈಲೇಜ್ ಕೂಡ ಚೆನ್ನಾಗಿದೆ. ನನಗೆ ಸಿಟಿಲೇ ಇವಾಗ 37 ಕೊಡ್ತಾಯಿದೆ. ಆಮೇಲೆ ನಾನು ಹೈವೇಗೆಲ್ಲ ಎತ್ಕೊಂಡು ಹೋದಾಗ 45ವರೆಗೂ ಕೊಟ್ಟಿದ್ದೆ. ಇವನೇ ಅವ್ನ ಗುರು, ಈ ನೇಮನಿ ಓಡಿಸ್ತವನು ಏನೋ ಅವನ. ಓಕೆ, ಸೊ 45 ಎಲ್ಲ ಕೊಟ್ಟಿದ್ದೆ ನನಗೆ ಗಾಡಿ. ನನ್ನ ಕೇಳೋದಾದರೆ ಒನ್ ಆಫ್ ದಿ ಬೆಸ್ಟ್ ಗಾಡಿ. ಯೂಶ್ವಲಿ ಇಲ್ಲೆಲ್ಲ ಟ್ರಾಫಿಕ್ ಆಗಲ್ಲ ಇಷ್ಟೊಂದು, ಬಟ್ ಏನೋ ಮುಂದೆ ಪ್ರಾಬ್ಲಮ್ ಆಗಿರಬಹುದು. ಅಯ್ಯೋ, ಇಷ್ಟು ಗಾಡಿನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಎಕ್ಸ್ಪೆಷಲಿ ಬೈಕರ್ಸು ಇದರಿಂದ ಸ್ವಲ್ಪ ದೂರನೇ ಇರಿ ಗೈಸ್. ಯಾಕಂದರೆ ಈ ಗಾಡಿಗೆ ತುಂಬಾ ಬ್ಲೈಂಡ್ ಸ್ಪಾಟ್ಸ್ ಇರುತ್ತೆ. ಸೊ ಆದಷ್ಟು ದೂರ ಇರೋದು ಬೆಟರ್ ಈ ಥರದ ಗಾಡಿಗಳಿಂದ, ದೊಡ್ಡ ದೊಡ್ಡ ಟ್ರಕ್ಗಳಿಂದ. ಏನೋ ಮುಂದೆ ಪ್ರಾಬ್ಲಮ್ ಆಗಿದೆ. ಜನನೂ ಕೂತು ಅಣ್ಣ ಏನಕ್ಕೋ ಗಾಡಿ ಸ್ಟಾಪ್ ಮಾಡ್ತಾವಲ್ಲ. ಓ ಶಿಟ್ ಗಾಯ್ಸ್, ಆಕ್ಸಿಡೆಂಟ್ ಗಾಯ್ಸ್. ಪಾಪ ಎಲ್ಲೋ ಬೋರ್ಡ್ ಗಾಡಿ. ಇರು ಗುರು, ಪಾಪ ಪ್ಯಾನಿಕ್ ಆಗೋಗಿರ್ತಾರಲ್ಲ. ಓಕೆ, ಪಾಪ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆಯಲ್ಲ ಗುರು ಗಾಡಿ. ಪಾಪ ಯಾರೋ ಹೊಡೆದವ್ರೆ ಸರ್. ಎಲ್ಲೋ ಬೋರ್ಡ್ ಗಾಡಿ ಫ್ರೆಂಡ್ಸ್. ಸೊ ದುಡ್ಕೊಂಡು ತಿನ್ನೋಕೆ ಬಂದಿರ್ತಾರೆ. ಈ ಥರದ್ದೆಲ್ಲ ಆಗೋದ್ರೆ ಪಾಪ ಒಂದು ತಿಂಗಳು ದುಡಿಮೆನೇ ಇದರಲ್ಲಿ ಹೋಗ್ಬಿಡತ್ತೆ. ಬೇಜಾರಾಗುತ್ತೆ ಈ ಥರದ್ದೆಲ್ಲ ನೋಡಿದ್ರೆ. ಏನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಹೇಳಿರೋ ಪ್ರಕಾರ ಡೆಡ್ ಬಾಡಿ ನೋಡಿದ್ರೆ ಒಳ್ಳೇದಾಗಬೇಕು, ಆವಾಗಲೇ ಅಪಶಕನ ಆಗೋಯ್ತು. ಇವರು ಇನ್ನೊಂದು ಅಪಶಕನ, ಪೊಲೀಸರಿದ್ದಾರೆ. ನಮ್ಮಂಥ ಬೈಕರ್ಸ್ಗೆ ಅವರು ಅಪಶಕನೇ ಅಲ್ವಾ. ಶುರು ಆಯಿತು ಗುರು. ನೋಡಿ, ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್. ಈ ಟ್ರಾಫಿಕ್ ದಾಟೋದಕ್ಕೆ ಮಿನಿಮಮ್ ಅಂತಂದ್ರೂ ನನಗೊಂದು 10ರಿಂದ 15 ನಿಮಿಷ ಬೇಕು. ಅದಕ್ಕೆ ನೋಡಿ, ಅಣ್ಣ ಫುಟ್ಪಾತ್ ಮೇಲೆಲ್ಲ ಹೋಗ್ತಾವನೆ. ಬೆಂಗಳೂರಲ್ಲಿ ಅಷ್ಟೊಂದು ದೊಡ್ಡದಾಗಿ ರೋಡ್ ಮಾಡಿದ್ರೂ ಸಾಕಾಗಲ್ಲ. ಇರೋದೇ ಅಷ್ಟೊಂದು ಜನಸಂಖ್ಯೆ, ಅಷ್ಟೊಂದು ಗಾಡಿಗಳಲ್ಲ. ಏನು ಮಾಡೋಕ್ಕಾಗಲ್ಲ. ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂತ ಅಂದ್ಕೋಬೋದು. ಬಟ್ ಅವ್ರಿಗೂ ಏನೇನೋ ಅರ್ಜೆನ್ಸಿ ಇರುತ್ತೆ, ನಮಗೂ ಇದೆ ಅಲ್ವಾ. ಇವಾಗ ಆ ಥರದ್ದೇ ಅರ್ಜೆನ್ಸಿ ಏನಿಲ್ಲ. ನನ್ನ ಮಕ್ಕಳು ಅಲ್ಲೇ ಬಿದ್ದಿರ್ತಾರೆ, ಹೋಗ್ಬೋದು ಯಾವಾಗ ಬೇಕು ಅವಾಗ.
ಇಲ್ಲೊಂದು ಲೈನ್ ಬರ್ಸಿದ್ದಾರೆ ನೋಡಿ ಗೈಸ್, ಲೈಫ್ ಹ್ಯಾಸ್ ನೋ ವಾರಂಟಿ, ಇನ್ ಲವರ್ ಯಾವ ಗ್ಯಾರಂಟಿ, ಇರೋ ತನಕ ಹ್ಯಾಪಿ, ನಾನು ಕಳ್ಕೊಂಡಿರೋರೆ ಪಾಪಿ ಅಂತೆ. ಆಟೋದ ಮೇಲೆ ಬರ್ಸಿರೋ ಸಾಲುಗಳಿದಾವಲ್ಲ, ಅವ್ರ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಬರ್ಸಿರ್ತಾರೆ. ಗ್ರೇಟ್ ಆಟೋದವರೆಲ್ಲ. ಇದೇ ರೀಸನಿಂಗ್ ನೋಡಿ ನನಗೆ ಇವ್ರ ರೂಮಿಗೆ ಬರೋದಕ್ಕೆ ಮನಸ್ಸಾಗಲ್ಲ. ಇವ್ರ ರೂಮ್ಗೆ ಅಷ್ಟೇ ಅಲ್ಲ, ಎಲ್ಲೂ ಆಚೆ ಹೋಗೋದಕ್ಕೆ ಮನಸ್ಸಾಗದೇ ಇರೋ ರೀಸನ್ನೇ ಈ ಟ್ರಾಫಿಕ್ಕು. ಏನಿಲ್ಲ ಅಂದರೂ 15 ನಿಮಿಷ ನಿಂತ್ಕೋಬೇಕು. ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗುತ್ತೆ. ಇಷ್ಟು ಚೆನ್ನಾಗಿರೋ ಗಾಡಿಗಳನ್ನ ಇಟ್ಕೊಂಡು ಉಜ್ಜಾಡೋಕ್ಕೆ ಆಗಲ್ಲ ನಮಗಿಲ್ಲಿ. ಫೈನಲಿ ಸಿಗ್ನಲ್ ಬಿಡ್ತು. ಈ ಹೋಫಾರ್ಮ್ ಸಿಗ್ನಲ್ ಒಂದಿದೆಯಲ್ಲ, ಈ ರೋಡು ನಾನು ಆಫೀಸ್ಗೆ ಹೋಗೋ ರೋಡು ಇದೆ. ಹಾಫ್ ಆ್ಯನ್ ಅವರ್ ಬೇಗ ಬಿಟ್ರು ಆಫೀಸ್ ಬೇಗ ಮುಟ್ಟೋಕ್ಕಾಗಲ್ಲ ಬಿಕಾಸ್ ಆಫ್ ಈ ಹೋಫಾರ್ಮ್ ಸಿಗ್ನಲು. ಎರಡೆರಡು ಸರಿ ಸಿಗ್ನಲ್ ಬೀಳುತ್ತೆ ಗುರು ಇಲ್ಲಿ. ನಮ್ಮ ಹುಡುಗರು ಬೇರೆ ಈ ಕಡೆನೇ ಇದ್ದಾರೆ. ನಾವು ಗೊತ್ತಲ್ಲ, ಟ್ರಾಫಿಕ್ ಅಲ್ಲ 7 ಪಾತಾಳದ ಕೆಳಗಡೆ ಹುಡುಗರು ಇದ್ರೂ ಬಿಡಲ್ಲ. ಬಿಕಾಸ್ ನಮ್ಮ ಬಾಯ್ಸ್ಗೆ ಹುಡುಗರ ಹತ್ರ ಹೋಗಿ ಕುತ್ಕೊಂಡು ಒಂದು ಮಾತಾಡಿದ್ರೆ ಅದೊಂಥರ ಥೆರಪಿ ಇದ್ದಂಗೆ ನಮಗೆ. ನಮ್ಮ ಹುಡುಗರಿಗೆ ಖುಷಿ ಅಂತ ಇರೋದೇ ಅದರಲ್ಲಲ್ವಾ, ಬೈಕ್ ಓಡಿಸೋದ್ರಲ್ಲಿ, ಹುಡುಗರ ಜೊತೆ ಮಾತಾಡೋದ್ರಲ್ಲಿ. ಇದೇ ಅಲ್ವಾ ನಮ್ಮ ಸಿಂಪಲ್ ಮೆನ್ ಆರ್ ಸೋ ಸಿಂಪಲ್ ಗೈಸ್. ಹಂಗಂತ ಲೇಡೀಸ್ ಎಲ್ಲ ಸುಮ್ಮನೆ ಕಮೆಂಟ್ ಹಾಕ್ಬೇಡಿ ಇವಾಗ ಏನೇನು. ಫೈನಲಿ ನಮ್ಮ ಹುಡುಗರಿರೋ ಏರಿಯಾ ಪ್ರಶಾಂತ್ ಲೇಔಟಿಗೆ ಬಂದ್ವಿ. ಇದು ಯಾವ ಆ್ಯಂಗಲಿಂದ ನೋಡಿದ್ರೂ ಪ್ರಶಾಂತವಾಗಿಲ್ಲ ಗುರು. ಇಲ್ಲಿ ಸಂಜೆ 7 ಗಂಟೆ ಮೇಲೆ ಏನಾದರೂ ಬಂದುಬಿಟ್ರೆ ಬರೀ ಲವ್ ಬರ್ಡ್ಸ್ಗಳೇ ಕಾಣಿಸ್ತಾರೆ. ಆ ಥರ ಪ್ರಶಾಂತವಾಗಿರೋ ಏರಿಯಾ ಇದು. ಇವ್ರು ನೋಡಿ, ಇವನು ಯಾರು ಗುರು, ಸರಿ ಡ್ರಿಫ್ಟೆಲ್ಲ ಹೊಡಿತವನೆ, ಅದು ಎಲೆಕ್ಟ್ರಿಕ್ ಗಾಡೀಲಿ. ಈ ನನ್ನ ಮಕ್ಕಳು ನೋಡಿ, ಸುತ್ತಮುತ್ತ ಬರೀ ಲೇಡೀಸ್ ಪಿ ಜಿಗಳಿದೆ. ಬೇಕಂತಲೇ ಇಲ್ಲಿ ಬಂದುಬಿಟ್ಟು ಪಿ ಜಿ ಮಾಡೋರು ಇವರು. ಇಂಥ ನನ್ನ ಮಕ್ಕಳು ಇರ್ಬೇಕು, ನೀವೇ ಹೇಳಿ. ಎಷ್ಟೇ ಆದರೂ ನನ್ನ ಫ್ರೆಂಡ್ಸೇ ಅಲ್ವಾ, ಹೋಗಲಿ ಬಿಡಿ. ಇದರಲ್ಲಿ ನಂದು ಕಾಂಟ್ರಿಬ್ಯೂಷನ್ ಇದೆ, ಯಾಕಂದರೆ ಅವರು ಪಿ ಜಿ ಹುಡ್ಕೋವಾಗ ನಾನೇ ಹೆಲ್ಪ್ ಮಾಡಿದ್ದವ್ರಿಗೆ. ಓಕೆ ಗೈಸ್, ಬನ್ನಿ ನಮ್ಮ ಹುಲಿಗಳನ್ನು ಒಂದು ಸರಿ ಭೇಟಿ ಆಗೋಣ. ಅವ್ರ ಪಿ ಜಿ ಹತ್ರ ಪಾರ್ಕಿಂಗಿಗೆ ಜಾಗ ಇಲ್ಲ, ಅದಕ್ಕೆ ಇಷ್ಟು ದೂರ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋದು. ಒಳಗಡೆ ಪಾರ್ಕಿಂಗ್ ಇದೆ, ಬಟ್ ನಮಗೆ ಔಟ್ಸೈಡ್ ವಿಸಿಟ್ ಮಾಡೋರಿಗೆಲ್ಲ ಇಲ್ಲ. ಗಾಡಿ ಇಲ್ಲೇ ಇದೆ ಅನ್ನೋರ್ದು ಆಚೆನೇ ತೆಗಿಯಲ್ಲ. ನಮ್ಮ ಎಕ್ಸ್ಪಲ್ಸ್ದು ಬಡಾ ಭಯ ಇದು, ಎಕ್ಸ್ಪಲ್ಸ್ ಪ್ರೋ ರ್ಯಾಲಿ ಎಡಿಷನ್ ಇದು. ನಮ್ಮ ಗಾಡಿಗಿಂತ ಸಿಕ್ಕಾಪಟ್ಟೆ ಹೈಟ್ ಇದೆ. ನಂದು ಕಾಲೆಲ್ಲ ನಿಲ್ಕೋದೇ ಇಲ್ಲ ಈ ಗಾಡೀಲಿ, ಆ ರೇಂಜ್ಗಿದೆ. ಇದೇ ನಮ್ಮ ಹುಡ್ರದ್ದು ರೂಮು. ಏನೋ ಮಾಡ್ತಿದ್ದೀರಾ ಹುಲಿಗಳ. ಗೈಸ್ ಇಷ್ಟೇ, ಫಾಲೋ ಮಾಡಿ, ಲೈಕ್ ಮಾಡಿ, ಬಾಯ್.